ಅಲ್ಲ ಈಕಿ ನಮ್ಮವ್ವ ಮಂದಿಗೆ ಏನಾರ ಒಂದು ಸಾಮಾನ ಕೊಡ್ತಾ ಕೊಟ್ರೆ ಹೊಳ್ಳಿ ಇಸ್ಕೊಂಡ ಬರಂಗಿಲ್ಲ ಅವನ ಮತ್ತೆ ನನ್ನ ಕಳಿಸ್ತಾ ಅತ್ತಾಗ ಅವ್ರ ಮನಿ ಇವ್ರ ಮನಿ ಅವ್ರ ಮನಿ ಇವ್ರ ಮನಿ. ಈಕೆ ಲಕ್ಷ್ಮಿ ಹೌದಾ? ನೋಡನ್ ತಡಿ ಮಾತಾಡ್ಸೋಣ ಏನಂತಾಳ ಏನು. ಲಕ್ಷ್ಮಿ ಯಾವ್ದದ ನನ್ ಕರೆದಿದ್ದೆ? ಲಕ್ಷ್ಮಿ ಇವ ಯಾಕೆ ನನ್ನ ಮಾತಾಡ್ಸಕತ್ತ ನೀವ? ಇದ್ರದ್ದೇ ಬುದ್ಧಿ ಮೊದ್ಲ ಸರಿ ಇಲ್ಲ. ಏನಾರ ಮಾತಾಡಿ ನನ್ ಕೂಟ ತೆಗದ ಮಾರಿಗೊಂದು ಕೊಟ್ಟಾಗ್ಬಿಡ್ತಾನ ನೋಡ. ಏನಣ್ಣ ಯಾಕೆ ಕರೆದಿದ್ದೆ? ಥೋ ಹೋಗೋಣ ತಗ. ಅಣ್ಣ ಅಂತ ಬಿಟ್ಲೆ ಮಾತಿಗೆ ಮುಂಚೆ. ಅಯ್ಯೋ ಲಕ್ಷ್ಮಿ ನಂಗೆ ಕಣ್ಣ ಅಂತೀನಿ ನೀನೆ. ನೀಟಾಗಿ ಸಂಜು ಅಂತ ಕರಿಬೋದಲ್ಲ. ಯಾಕ ನಾ ಯಾಕ ನಿನಗೆ ಸಂಜು ಅಂತಂದ ಕರಿಬೇಕ? ಆ ಥರ ಏನಿಲ್ಲ. ನೀನು ನನ್ಕಿಂತ ದೊಡ್ಡ ಅವದಿದಿ, ಅಣ್ಣ ಅಂತಂದ ಕರಿತೀನಿ. ಅದ್ರಾಗ ಏನೈತಿ? ಥೋ ಏನಪ್ಪ ಈ ಹುಡುಗಿ ನಾನೊಂದು ಹೇಳ್ತೇನೆ ಇದೊಂದು ಹೇಳಾಕತ್ತೈತಲ್ಲ. ಹೆಂಗಾರ ಮಾಡಿ ಪಟಾಯಿಸೋಣ ಅನ್ಕೊಂಡ್ರೆ ಈ ಹುಡುಗಿ ಏನೋಪ್ಪ ಇಷ್ಟು ಸ್ಟ್ರಾಂಗ್ ಐತಿ. ಮತ್ತೆ ಲಕ್ಷ್ಮಿ ಸ್ಕೂಲ್ ಅದನ್ನೆಲ್ಲ ಕಟ್ಕೊಂಡೆ ನಿನಗೆ ನಮಕಾಗೈತಿ? ನಾ ಸ್ಕೂಲ್ಗಾರ ಹೋಗ್ತೇನೆ, ಎಲ್ಲಿಗಾರ ಹೋಗ್ತೇನೆ. ಹೋಗು ಮಾರಯ್ಯ, ಇದೇನೆ ನಮಗೆ ವರ್ಕೌಟ್ ಆಗಂಗೆ ಕಾಣಂಗಿಲ್ಲ. ಲಕ್ಷ್ಮಿ ಇದೆ ಮಾತಾಡಕತ್ತೀನಿ ಹಂಗೆ ಹೊಂಟಿಯಲ್ಲ. ಇದ್ರದೇನೆ ವಶಿನ್ಲಿಕ್ಕಂದತ್ತಾಗ ಏನಾಯ್ತಣ್ಣ? ಏನ್ ಮಾತಾಡ್ಬೇಕ? ನನ್ನ ಜೊತೆ ಮಾತಾಡದ ಅಂತ ಏನೈತಿ ನಿನಗ ಕೆಲಸ? ಹೋಗಪ್ಪ ಹೋಗ, ಮನ್ಯಾಗ ಮಾರೇ ಪರ ಇದ್ರೆ ಮಾಡ್ಕೊ ಹೋಗ. ಹೊಂಟಕಿನ್ನ ಕರೆದ ನಿಂದಿರ್ಸಿ ಮಾತಾಡಕತ್ತಿಯಲ್ಲ. ಹೋಗೋ ಈ ಹುಡುಗಿ ಏನೋ ಮಾರಯ್ಯ ಮಾರಿ ಹೊಡ್ದಂಗೆ ಹಂಗ ರಪ 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 ಮಾತಾಡ್ತೈತಿ. ಆ ಥರ ಏನಿಲ್ಲ. ಇಲ್ಲಿ ಹೊಂಟಿದ್ದೆಲ್ಲ ನಮ್ಮ ಮನೆ ಕಡೆ ಎಲ್ಲಿಗೆ ಹೊಂಟಿ ಅಂತಂದು ಕೇಳಿದ್ದಷ್ಟೆ. ಅಯ್ಯ ನಿಮ್ಮ ಮನಿ ಇಲ್ಲಿದ್ರೆ ನಾ ಏನ್ ಮಾಡ್ಬೇಕ? ಏನ ನಿಮ್ಮ ಮನಿ ಇದ್ರೆ ನಾ ಓಡಾಡಬಾರ್ದ? ಓಡಾಡ್ಬೋದೆ, ಅದಕ್ಕೆ ಈ ಕಡೆ ಹೊಂಟಿಯಲ್ಲ ಎಲ್ಲಿಗೆ ಹೊಂಟಿ ಅಂತ ಕೇಳಿದ್ದೆ. ಯಪ್ಪ ದೇವ್ರ, ನಾನು ನಿನಗೆಲ್ಲ ಅದನ್ನ ಯಾಕೆ ಹೇಳ್ಬೇಕ? ಅಯ್ಯ ಹೊಂಟಕಿನ್ನ ಕರೆದ ಎಲ್ಲಿ ಹೊಂಟಿ ಯಾಕೆ ಹೊಂಟಿ ಅಂತ ನಿನಗೆ ಹೇಳೋಂಥ ಅವಶ್ಯಕತೆ ನನಗಿಲ್ಲ. ಹೋಗೋ ಮಾರಯ್ಯ, ಹೆಂಗಾರ ಮಾಡಿ ಈಕಿನ್ನ ಪಟಾಯಿಸ್ಕೋಬೇಕ ಅಂತಂದ್ರೆ ನನಗೆ ಒಳ್ಳೊಳ್ಳೆ ಮಾತಾಡೋಕಾಗಲ್ಲೋ ಮಾರಯ್ಯ. ಲಕ್ಷ್ಮಿ ಹೋಗ ಹೋಗ ಹೋಗ. ಎಲ್ಲಿ ಹೋಗಿದಿ? ಲಕ್ಷ್ಮಿ ಇದರದ್ದು ತಗಸಿನ್ಲಿಕ್ಕಂದೆ ಎಲ್ಲಾರು ಇದಕ್ಕೆ ಜಗ ಬೈತಾರ. ಎಲ್ಲ ಹುಡುಗಿಯರನ್ನ ಕರೆದ ನಿಂದಿರ್ಸಿ ಮಾತಾಡ್ತೈತಿ. ಎಲ್ಲ ಹುಡುಗಿಯರ್ ಕೂಟು ಹಂಗೆ ಮಾಡ್ತೈತಿ ಹಿಂಗೆ ಮಾಡ್ತೈತಿ ಅಂತಾರೆ. ನನ್ನ ಕೂಟ ಏನಾರ ಹಂಗೆ ಮಾಡಕತ್ತ ಮಾರಿ ಅಂದ ಹೊಡೆದು ಹೋಗ್ಬೇಕದ ನಾನು. ಏನ ಮೊದಲ ನನ್ನ ಕೂಟ ಕರೆದ ಮಾತಾಡೇನಂತಂದು ಸುಮ್ಮನದೇನಿ. ಇಲ್ಲ ಅಂದಿದ್ರೆ ಮಾರಿಯ ಸಾರ್ಗ್ ನಿಂತೊಂದ ಕೊಟ್ಟ ಬಿಡ್ತಿದ್ದೆ ನಾನು. ಎಲ್ಲರಂಗ ಅಲ್ಲ ನಾನು ಲಕ್ಷ್ಮಿ. ಹೆಂಗಾರ ಮಾಡಿ ಪಟಾಯಿಸ್ಬೇಕ. ಏನಾಯ್ತೋ ಇದೇನಾಯ್ತೋ ವಿಧಿಯಾಟ ಏನಾಯ್ತೋ ನೀನಿಲ್ಲ ನಿನ್ನೋರಿಲ್ಲ ಅಂದಂಗಾಗೈತ್ರಿಪ್ಪ ನಂದು ಬಾಳೆ. ಯಾರಿಗೆ ಬೇಡ ನನ್ನಂತ ಬಾಳೆ. ತಗಲಿ ಇರೋಕ್ಕಾಗಲ್ದೆ ತಗಿಲಿ ಇರೋಕ್ಕಾಗಲ್ದೆ. ಏನು ಮಾಡ್ಬೇಕಂತಂದ್ರೆ ತಿಳಿವಲ್ದೆ. ಸುಮ್ಮನೆ ನಮ್ಮ ಕಲ್ಲಮ್ಮನ ಒಂದು 2 ತಿಂಗಳ ತವ್ರ ಮನೆಗೆ ಹೋಗ್ಬಿಡ ಕಲ್ಲಮ್ಮ ನೀನೆ, ಪಾಪ ಭಾಳ ದಿನ ಆಗೈತಿ ನೀನು ತವ್ರ ಮನೆಗೆ ಹೋಗಿಲ್ಲ ಅಂತಂದೆ ಕಳಿಸ್ಲೆ. ಮತ್ತೆ ನೋಡಂತಡಿ ನೋಡೋಣ ಏನಂತಾಳ ಏನ. ಅಲ್ಲ ದಿನ ಹೋಗ್ತಾನ 5 ಬಸ್ಗೆ ಬರ್ತಾನ. ದಿನ ಹೋಗ್ತಾನ 5 ಬಸ್ಗೆ ಬರ್ತಾನ. ಬರ್ಲಿ ಬರ್ಲಿ ಅವನ ಕಡೆ ಮತ್ತೊಬ್ಬರೊಬ್ಬರಿ ಜಾಡಿಸ್ತಾನೆ ಅವನು. ಎಲ್ಲಿ ಹೋಗಿಪ್ಪ ಕೆಲ್ಸಕ್ಕೆ? ಯಾರ ಹತ್ರ ಹೊಂಟಿದಿ? ರೊಕ್ಕ ಎಷ್ಟು ಇಟ್ಟಿದಿ ತಮ್ಮ? 4-5 ದಿನ ಆತ ಕೆಲ್ಸಕ್ಕೆ ಹೊಂಟೆ. ಎಷ್ಟು ನೋಡ ರೊಕ್ಕ ಕೊಡಿ, ಎಣಸೆ ಸರಳ ಎಣಸೆ ರೊಕ್ಕನೇ ಅಂತಂದು ಕೇಳ್ತಾನೆ. ಮನಿಗೆ ಕಾಯಿ ಪಲ್ಯ ತರಕ ರೊಕ್ಕಿಲ್ಲ, ರೇಷನ್ ತರಕ ರೊಕ್ಕಿಲ್ಲ ಅಂದ್ರೆ ಏನು ಮಾಡ್ಲಿವ ನಾನು? ಏನು ಜೀವನ ಮಾಡ್ಲಿ ನಾನೇ? ಬರ್ಲಿ ಅವ ಇವತ್ತ. ಕಲ್ಲಮ್ಮ, ಹಲೋ ಕಲ್ಲಮ್ಮ. ಹೋಗೋ ಮಾರಯ್ಯ, ಯಾಕ ರಾಂಗ್ ಆದಂಗ ಕಾಣಿಸ್ತೈತಿ. ನಾನು ಈಗ ಮೆತ್ತಗ ಮಾತಾಡಿ ಹೋಳಾಗ್ಬೇಕ್ರಿಪ್ಪ. ಇಲ್ಲ ಅಂದ್ರೆ ನಂದು ಚಟನ ಕಟ್ತಾಳೆ. ಕಲ್ಲಮ್ಮ ಬಂದ್ರಿನ? ಬರ್ರಿ ನಿಮ್ಗೆ ಕಾಯಕತ್ತಿದ್ದೆ ನಾನು. ಇಷ್ಟೊತ್ತಂದ್ರೆ ಬರ್ಲಿಲ್ಲಲ್ವಾ? ಯಾಕ ಏನ ಬಸ್ ಹೊತ್ತಾಗಿ ಬಂತ ಏನ? ಮತ್ತೆ ಯಾರ ಕೂಡಿ ಹಿಡಿದ್ರೆ ಏನ? ಅವ್ರು ಕೂಟ್ ಮಾತಾಡ್ಕೊಂತ ನಿಂತಿದ್ರ ಏನ?
ಅಂತಂದೆ ನಾನು ನಿಂತಿದ್ದೆ ಮತ್ತೆ ಬಂದ ಬಿಟ್ರಲ್ಲ ಬರ್ರಿ ಬರ್ರಿ ಕಾಲಿಗೆ ಬಿಸಿನೀರು ಕೊಡ್ಲೆ ತಣ್ಣೀರು ಕೊಡ್ಲೆ ಬಿಸಿನೀರ ಕೊಡ್ತಾನೆ ತಡ್ರಿ ಪಾಪ ಈಗ ತಂಡ್ಯಾಗಿಂದ ಬಂದಿರಿ ಬಿಸಿನೀರಿಲ್ಲ ಕಾಲ ಸ್ವಚ್ಛಗ ತೊಳೆದೆ ಹೊಸರಲ್ಲೇ ಒರೆಸಿ ಕಟ್ಟಿ ಮ್ಯಾಗ ಕುಂದಿರ್ಸಿ ಇವತ್ತಿ ಕುಂಕುಮ ಹಚ್ಚಿ ಪೂಜೆ ಮಾಡಿ ಹೂ ಏರ್ಸಿ ಉದ್ದಿನ ಕಡ್ಡಿ ಬೆಳಗ್ತಾನೆ ಬರ್ರಿ ತಾಗ ಬರ್ರಿ ಹೋಗೋ ಮಾರಯ್ಯ ನಮ್ಮ ಕಲಮ ಯಾಕ ಇಷ್ಟ ರಾಂಗ್ ಆಗ್ಯಾಳಪ್ಪ ಕಲಮ ಬ್ಯಾಡ ಬಿಡೋ ಮಾರಯ್ಯ ಬೇಡ ಮತ್ತೆ ಯಾಕೆ ಬಿಸಿನೀರು ಕಾಯಿಸ್ಕೊಂಡು ಬರ್ತೀರಿ ತಣ್ಣೀರ ತಗೊಂಬಂದಂತ ಅಲ್ಲೇ ದೋಣಿಯಾಗಿದ್ವಲ್ಲ ಕಾಲ್ ಮ್ಯಾಗ ಹಾಕೊಂಡೆ ಬಂದೆ ಹೌದಾ ಅಯ್ಯಯ್ಯ ಬಿಸಿನೀರು ಕಾಯಿಸ್ತಿದ್ನಲ್ರಿ ಬಿಸಿನೀರು ಕಾಯಿಸಿ ಕಾಲ ಸ್ವಚ್ಛಗ ತೊಳಿತಿದ್ದೆ ಇಲ್ಲಿ ಬಿಡೋ ಮಾರಯ್ಯ ಅಲ್ಲೇ ಸಾಚಾಗ ತೊಳ್ಕೊಂಬಂದನಿ ಹೌದಾ ರೀ ಎಷ್ಟು ದಿನ ಆತ್ರಿ ಕೆಲ್ಸಕ್ಕೆ ಹೊಂಟೆ ಯಾಕೆ ಅದ ಎಷ್ಟು ದಿನ ಆತ ಅಂತಂದ ಕೇಳಿದೆ ನಾನು ಆತ ಒಂದು 4-5 ದಿನ ಸನೇಕ ಒಂದು 6-7 ದಿನ ಒಂದು ವಾರನ ಆತ ಅಲ್ಲ ಇದೇ ರೊಕ್ಕ ಕೊಡ್ರಿ ಸಂತಿಗೆ ರೊಕ್ಕ ಬೇಕಾಗ್ಯವ ರೊಕ್ಕ ಕೊಡ್ರಿ ರೊಕ್ಕ ಅಯ್ಯ ಇದು ಪೇಮೆಂಟ್ ಹೋಗು ನೋಡ ತಗ ಆಕಿಗೆ ಪಂಕುಗ ರೊಕ್ಕ ಕೊಟ್ಟು ಬಂದೆ ಈ ಕಲಮ್ ನೋಡಿದ್ರೆ ರೊಕ್ಕ ಕೇಳಕತ್ತಾಳ ಏನು ಮಾಡಿದ್ರಿ ಈಗ ನಾನು ಏನು ಮಾಡಲಿ ಒಂದು ತಿಳಿವಲ್ದು ಅದೇ ಪೇಮೆಂಟ್ ಇನ್ನೂ ಕೊಟ್ಟಿಲ್ಲ ಕಲಮ ಅವ ಮೇಸ್ತ್ರಿ ಇನ್ನೂ ಕೊಟ್ಟಿಲ್ಲ ಬಿಡೋ ಮಾರಯ್ಯ ಕೊಡ್ರಿ ಮತ್ತು ಸಂತಿಗೆ ರೊಕ್ಕ ಬೇಕಾಗ್ಯವ ನಮಗೆ ಕೊಡ್ರಿ ಮೇಸ್ತ್ರಿ ಅಂದೆ ಕೊಡ್ತಾನೆ ತಡಿಯೋ ಮಾರಯ್ಯ ನಾಳೆ ನಾಡ್ದು ಅನ್ನೋದ್ರಾಗ ಕೊಟ್ಟಾಗ್ಬಿಡ್ತಾನೆ ಅಂತಂದ ಏನು ಮೇಸ್ತ್ರಿ ನಾಳೆ ನಾಡ್ದ ಅನ್ನೋದ್ರಾಗ ಕೊಡ್ತಾನೆ ಅಂದ ಅಲ್ರಿ ನೀವು ಏನು ಹೇಳಿದ್ರಿ ಅವತ್ತಿಂದ ಅವತ್ತ ಪಗಾರ ಅಂತ ಮೇಸ್ತ್ರಿ ಹೇಳ್ಯಾರ ನಾಳಿಂದನ ಬಂದು ಬಿಡಪ್ಪ ಹಾರೇಕ ಅಂತ ಅಂದಾರಿಲ್ಲ ಸುಳ್ಳು ಹೇಳ್ಬೇಡ್ರಿ ನೀವು ರೊಕ್ಕ ಕೊಡ್ರಿ ಹೋಗೋ ಮಾರಯ್ಯ ಅವತ್ತ ಹೇಳಿ ಇವತ್ತ ಸಿಕ್ಕೊಳಂಗಾಗಿತ್ತು ನೋಡಿ ಬಾಳೆ ಅದೇ ಹೇಳಿದ್ನೆ ಅವ್ರು ವಾರಕ್ಕೊಮ್ಮೆ ಕೊಡ್ತಾನೆ ತಗೋರೋ ಮಾರಯ್ಯ ಅಂತಂದ ಅದಕ್ಕೆ ನಾನೇ ಕೇಳಕ್ಕೆ ಹೋಗಿಲ್ಲ ಕಲಮ್ಮ ಈಗ ಎದಕ್ಕೆ ರೊಕ್ಕ ಅಂದ್ರೆ ಏನ ದುಡ್ದು ಹಂಗ ಬರ್ತೀನಿ ಏನೋ ರೊಕ್ಕ ಇಸ್ಕೊಂಡ್ ರೊಕ್ಕ ಇಸ್ಕೊಂಡೆ ಬರ್ತಾನಿ ಅಲ್ಲ ಈಗ ರೊಕ್ಕ ಯಾಕೆ ಅಂದೆ ಯಾಕಂದ್ರೆ ಮನೆ ಖರ್ಚಿಗೆ ಬೇಡ ರೊಕ್ಕ ಯಾಕಂತ ಕೇಳ್ತೀಯಲ್ಲ ಯಪ್ಪ ನೀನೆ ನಾಳೆ ಎಷ್ಟೊತ್ತಿದ್ರೆ ಇಸ್ಕೊಂಬರ್ರಿ ಎಷ್ಟು ಕೊಡ್ತಾನ ನೋಡೋ ದಿನಕ್ಕೆ ಎಷ್ಟು ಕೂಲಿ 400 ರೂಪಾಯಿ ಹೇಳ್ಯಾನ ನಾನು 450 ರೂಪಾಯಿ ಕೊಡೋ ಮರೆಯ ಹೋಗ್ಲಿ ಅಂತಂದೆ ಏನ 450 ರೂಪಾಯಿ ಅಯ್ಯಯ್ಯ ಹೋಗ್ರಿ ಯಾವ ಲೇಬರ್ಗಳಿಗೆ 500-600 ಕೊಡ್ತಾರವ್ರೆ 500 ರೂಪಾಯಿ ಇಸ್ಕೋರಿ 500 ರೂಪಾಯಿ ಇಸ್ಕೊಂತಾನೆ ಎಷ್ಟಾಕತ್ ನೋಡ್ರಿ 7 ದಿನ ಆತ ಹೊಂಟೆ ಎಷ್ಟು 3500 ರೂಪಾಯಿ ನಾಳೆ ಎಷ್ಟೊತ್ತಿದ್ರೆ ತಂದು ನನ್ನ ಕೈಯಾಗ ಕೊಡ್ಬೇಕ ಏನ್ರಿ ಹೇಳಿದೆ ತಿಳಿತಿಲ್ಲ ಮನೆಯಾಗ ಒಂದು ರೇಷನ್ ಇಲ್ಲ ಚಾ ಪುಡಿ ಇಲ್ಲ ಸಕ್ಕರೆ ಇಲ್ಲ ಹಸುನ್ ಪುಡಿ ಇಲ್ಲ ಉಪ್ಪು ಇಲ್ಲ ಎಲ್ಲಾರ ಮನೆಗೆ ಈ ದಿನಕ್ಕೆ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅದನ್ನ ಕೊಡ್ರಿ ಇದನ್ನ ಕೊಡ್ರಿ ಅಂತಂದು ಹೋಗ್ಬೇಕ್ರೆ ನಾನೇ ನಾಳೆ ಎಷ್ಟೊತ್ತಿದ್ರೆ 3500 ಇಸ್ಕೊಂಬಂದ ಕೈಯಾಗಿಡ್ರಿ ಹ್ಞೂ ಕೈಯಾಗಿರ್ತಂತೋ ಕೈಯಾಗ ತಗ ನನ್ನ ಹತ್ರ ನೋಡಿದ್ರು 1 ರೂಪಾಯಿ 1 ಪೈಸೆ ಇಲ್ಲ ಇದ್ದಿದ್ದು ರೂಪಾಯಿ ಅಲ್ಲೇ ಪಂಕು ಕೊಟ್ಟು ಬಂದೆ ಈಗ ನಾಳೆ 3500 ಇಲ್ಲಿಂದ ತರ್ಲಿಯೋ ಮಾರಯ್ಯ ನಾನು ಕಲಮ್ ನೋಡಿದ್ರೆ ರುದ್ರ ತಾಳ್ಯಾಳ ಏನು ಮಾಡಲಿ ಏನ್ರಿ ಹೇಳಿದ್ದೆ ತಿಳಿತಿಲ್ಲ ನಾಳೆ ಎಷ್ಟೊತ್ತಿದ್ರೆ ರೊಕ್ಕ ತಂದು ಕೊಟ್ಟ ಕೆಲ್ಸಕ್ಕೆ ಹೋಗ್ರಿ ರೊಕ್ಕ ಕೊಡ್ರಿ ಮತ್ತೆ ಮೆಸ್ತೀರ ಮನ್ಯಾಗ ಏನೇನಿಲ್ಲ ಮನೆಗೆ ಹೋಗಿ ರೊಕ್ಕ ಕೊಟ್ಟು ಬಂದೆ ಇದು ಮಾಡ್ತೀನಿ ಅಂತಂದು ಹೇಳು ಇಲ್ಲಾಂದ್ರೆ ಅದು ಎಲ್ಲಿದ್ ನೋಡ್ರಿ ಜಾಗ ನನಗೆ ತೋರಿಸ್ರಿ ನಾನು ಅಲ್ಲೇ ಬಂದು ರೊಕ್ಕ ಇಸ್ಕೊಂಡೆ ಹಂಗ ಸಂತಿ ಮಾಡ್ಕೊಂಡು ಬಂದುಬಿಡ್ತಾನೆ ಇದ್ರ ಬಸ್ಗೆ ರೀ ನೀ ಯಾಕೆ ಬರ್ತಿ ಬಿಡೋ ಮಾರಯ್ಯ ಮತ್ತೆ ನೀ ಅಲ್ಲಿ ತನ ಯಾಕೆ ಬಿಸ್ಲಾಗ ಬರ್ತಿದಿ ನಾನೇ ಇಸ್ಕೊಂಬರ್ತಂತ ಇಸ್ಕೊಂಬಂದೆ ಕೊಡ್ತಾನಂತೆ ತೋರಿ ನೋಡಿ ಯಾವಾಗ ಇಸ್ಕೊಂಬರ್ತೀನಿ ನಾಳೆ ಮತ್ತೆ ಎಷ್ಟೊತ್ತಿದ್ರೆ ರೊಕ್ಕ ತಂದು ಕೊಡ್ರಿ ಸಂತಿಗೆ ಹೋಗಿ ಬರ್ತಾನೆ